ಪ್ರಾಬಬ್ಲಿ ಅಪ್ಪು ಸರ್ ಅವರ ಆ ಒಂದು ಘಳಿಗೆನ ನಾವು ಮನ್ಸಲ್ಲೂ ನಾವು ನೆನ್ಸ್ಕೊಂಡಿರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅಂಡ್ ಆಸ್ ಎ ನ್ಯೂಸ್ ಚಾನೆಲ್ ನಿಮಗೆ ಫಸ್ಟ್ ನ್ಯೂಸ್ ಹೋಗಿರುತ್ತೆ, ನಿಮ್ಮ ಇನ್ಸ್ಟೆಂಟ್ ಎಂಟೈರ್ ಸ್ಟುಡಿಯೋದಲ್ಲಿ ನಿಮ್ಮ ಇನ್ಸ್ಟೆಂಟ್ ರಿಯಾಕ್ಷನ್. ನಂದು ಬಹಳ ಶತ್ರುಗೂ ಬರಬಾರದು ಅಂತ ಒಂದು ಸ್ಥಿತಿಲಿ ನಾನಿದ್ದೆ. ಅಪ್ಪು ಸರ್ ತೀರ್ಕೊಂಡಾಗ ನನ್ನ ಚಿಕ್ಕಪ್ಪ ತೀರ್ಕೊಂಡಿದ್ರು. ನನ್ನ ತುಂಬಾ ಚಿಕ್ಕ ವಯಸ್ಸಿಂದ ವಿಶ್ವನಾಥ್ ಅಂತ ಅವರು ಫ್ರೆಂಡ್ಸ್ ತರ, ಅಷ್ಟು ಕ್ಲೋಸ್. ಅವರು ಹೆಲ್ತ್ ಸ್ವಲ್ಪ ಇಶ್ಯೂ ಆಗಿ ಅವರು ಹಿಂದಿನ ದಿವಸ ಅವರು ಇದಾಗಿದ್ದು, ಅಪ್ಪು ಸರ್ ತೀರ್ಕೊಂಡು. ಅದಕ್ಕೆ ನಾನು ಊರಿಗೆ ಹೋಗಿದ್ದೆ. ನಾವು ಅವರು ಇದೆಲ್ಲ ಮಾಡಿ ಚಿತೆಗೆಲ್ಲ ಬೆಂಕಿ ಕೊಟ್ಟು ಬೆಳಗಿನ ದಿವಸ ಹೋಗಿ ನೋಡ್ತೀವಿ ನೋಡಿ ಅಲ್ಲಿ ಎಷ್ಟು ಸುಟ್ಟಿದೆ ಏನೋ ಓದಿ ಅದೆಲ್ಲ ಇದು ಮಾಡೋಕ್ಕೆ. ಅಲ್ಲೂ ಹೋಗುವಾಗ ನನಗೆ ಸ್ವಲ್ಪ ಮಧ್ಯಾಹ್ನದಷ್ಟೊತ್ತಿಗೆ ಅದೆಲ್ಲ ಮುಗಿಸಿ ನಾವು ಮನೆಗೆ ಬಂದಿದ್ವಿ. ಅವಾಗ ಈ ಥರ ಒಂದು ಸಡನ್ ಮೆಸೇಜ್ ಬಂತು ಗ್ರೂಪಲ್ಲಿ, ನ್ಯೂಸ್ ಗ್ರೂಪಲ್ಲಿ, ಅಪ್ಪು ಸರ್ ಇದ್ದಾರೆ, ಸೀರಿಯಸ್ ಇದ್ದಾರೆ. ನನಗೆ ಫಸ್ಟ್ ನೋಡಿದಾಗ ಅಪ್ಪು ಸರ್ ಹೌದಾ ಇದು ಏನಾದರೂ ಟೈಪಿಂಗ್ ಮಿಷನ್, ಪುನೀತ್ ರಾಜ್ಕುಮಾರ್ ಬಂದು ಬೇರೆ ಏನಾದರೂ ಇಲ್ಲ, ಅಪ್ಪು ಸರ್ ಅಷ್ಟು ಫಿಟ್ ಇದ್ದಾರೆ ಅಂದ್ರೆ ನಮ್ಗಾಗ ಇಷ್ಟು ಎಕ್ಸ್ಟ್ರೀಮ್ ಅಂತ ಗೊತ್ತಿಲ್ಲ, ಹುಷಾರಿಲ್ಲ ಅಂತ ಅಷ್ಟೇ. ನಾನು ಅನ್ಕೊಂಡೆ ಶೂಟಿಂಗ್ ಆಗ್ಬೇಕಾದ್ರೆ ಮೇ ಬಿ ಏನೋ ಜಂಪ್ ಮಾಡ್ಬೇಕಾದ್ರೆ ಅವ್ರ ಓನ್ ಸ್ಟಂಟ್ಗಳನ್ನ ಮಾಡೋದು ನನಗೆ ಗೊತ್ತಿತ್ತು, ಎಲ್ರಿಗೂ ಗೊತ್ತು. ಮೇ ಬಿ ಏನೋ ಏಟ್ ಆಗಿದೆ ಅಂತದೇನೋ ಸಣ್ಣದು ಅಂತ, ಅಡ್ಮಿಟ್ ಆಗಿದ್ದಾರೆ ಅಂತ, ಸೀರಿಯಸ್ ಇದೆ ಅಂತ ಒಂದು. ಇನ್ನೊಂದು ನನಗೆ ಇಲ್ಲಿ ಟಿವಿಲಿ ಬರೋಕ್ಕಿಂತ ಮುಂಚೆ ನನಗಿಲ್ಲಿ ಅಪ್ಡೇಟ್ ಇಲ್ಲಿ ಗೊತ್ತಾಗ್ತಾ ಇದೆ ಏನಾಗ್ತಿದೆ. ನಾವು ಏರ್ ಮಾಡಕ್ಕೆ ಯಾರಿಗೂ ಇದಾಗ್ತಿಲ್ಲ. ಮತ್ತೆ ಇನ್ನೊಂದು ನಮ್ದು ಮೇನ್ ಗ್ರೂಪ್ ಅಲ್ಲಿ ಬಂತು, ಅಪ್ಪು ಸರ್ ಇಸ್ ನೋ ಮೋರ್ ಅಂತ. ಆಗ್ಲೂ ನಮಗೆ ನಾನೇ ರಿಪ್ಲೈ ಮಾಡಿದೆ, ಸರಿ ಚೆಕ್ ಮಾಡಿ, ನೋ ಚಾನ್ಸ್. ಅಪ್ಪು ಸರ್ ಹೇಗೆ ಅದು ಕಾರ್ಡಿಯಾಕ್ ಇದಾಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಲೇ ಹೇಳಿದ್ರು. ಡಬಲ್ ಚೆಕ್ ಮಾಡಿ, ಚಾನ್ಸ್ ಇಲ್ಲ ಅಂತ ನಾನು ನೋನು ಈ ಅಫಿಷಿಯಲಿ ಐ ಗಾಟ್ ನ್ಯೂಸ್ ಅಂತ ಇಲ್ಲ ಬರ್ತಾ ಇದೆ. ಮತ್ತು ನಾನು ಇದ್ರಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಆಫೀಸ್ ಜೊತೆಗೆ. ನಾನು ಯಾರಿಗೂ ಅದನ್ನು ಏರ್ ಮಾಡೋಷ್ಟು ಎದೆಗಾರಿಕೆ ಸಾಲ್ತಿಲ್ಲ, ಅಂದರೆ ಅದನ್ನು ಹೇಗೆ ಹೇಳೋದು. ಸೊ ನಾನು ಆ್ಯಕ್ಚುಲಿ ನಾನು ಕೂಡಲೇ ಪ್ಯಾಕಪ್ ಮಾಡಿ ಹೊರಟೆ. ನಾನು ಇನ್ನೊಂದು 2 ದಿನ ಇರೋನು, ಚಿಕ್ಕಮಗಳೂರಿಂದ ಹೊರಟು ನಾನು ಅವತ್ತು ನಮ್ಮ ತಂದೆ ಡ್ರೈವಿಂಗ್ ಮಾಡ್ತಾರೆ. ನನಗೆ ಯಾವಾಗ ಕನ್ಫರ್ಮ್ ಮಾಡ್ಬಿಡ್ತು ಒಂದು ಹಂತಕ್ಕೆ. ನಾನು ಅಪ್ಪನ ಹತ್ರ ಹೇಳಿ, ಅಪ್ಪ ನನಗೆ ಕಾನ್ ಡ್ರೈವ್ ಟುಡೇ, ಯಾಕಂದ್ರೆ ನಾನು ನಿಮ್ಗೆಲ್ರಿಗೂ ಆಗಿರೋಲ್ಲ, ತಲೆ ಓಡ್ತಾ ಇಲ್ಲ, ಕೇಳ್ತೇನೆ ನಾನು ಡ್ರೈವ್ ಮಾಡೋಕ್ಕಾಗಲ್ಲ, ನೀವು ಬರ್ತೀರಾ ನನ್ನ ಜೊತೆ. ನಮ್ಮಪ್ಪ ಒಪ್ಪೋದು, ನಾನು ಡ್ರೈವ್ ಮಾಡ್ತೀನಿ. ನಾನು ನಮ್ಮದು ಟಿ ವಿ ಇದರಲ್ಲಿ ಸ್ಕ್ರೀನಲ್ಲಿ ಹಾಕ್ಕೊಂಡು ಕಾರಲ್ಲೇ ಹಾಕ್ಕೊಂಡು ನಾನು ಅಲ್ಲಿಂದ ಶೃಂಗೇರಿಯಿಂದ ಒಂದು 4.5 hours ಬಂದು ಇಲ್ಲಿ ಬಂದು ನಾನು ಮನೆಗೆ ಹೋಗಿ ಇಟ್ಟು ನಾನು ಸ್ಟುಡಿಯೋಗೆ ಹೋಗಿದ್ದು ಸೀದಾ. ನಾನು ಹೋಗೋ ಆಲ್ಮೋಸ್ಟ್ ಅವ್ರದ್ದು ಇದೆಲ್ಲ ಆಗಿ ನಾನು ನೆಕ್ಸ್ಟ್ ಇದ್ದಿದ್ದು ಅವ್ರದ್ದು ಇದನ್ನು ಕಂಟಿನ್ಯೂ ಆಗ್ತಾರೋದಾ ಏನು ಅನ್ನೋದು. ಹೋಲ್ ನೈಟ್ ಲೈವ್ ಮಾಡಿದ್ದೀನಿ. ನನಗೆ ನನ್ನ ಆಫೀಸಿಂದ ಕಂಠೀರವ ಸ್ಟೇಡಿಯಂ ಏನಿದೆ ಅದೊಂದು ವಾಕೆಬಲ್, ಒಂದು 1/2 ಕಿಲೋಮೀಟರ್ ಇಲ್ಲ. ನನಗೆ ಹೋಗಕ್ಕೆ ಭಯ, ಅಂದರೆ ನನಗೆ ಅಪ್ಪು ಸರ್ನ ಲಾಸ್ಟ್ ನಾನು ಹತ್ರ ನೋಡಬಾರ್ದು ಅಂತ. ನಮ್ಮ ಆಫೀಸಲ್ಲಿ ಕರಿತಿದ್ದಾರೆ, ಬಾರೋ ಇಲ್ಲಿ ತೆಗಿ, ಸಂಜೆ ಒಳಗಡೆ ಇದಾಗುತ್ತೆ, ಬಾ ಒಂದ್ಸಲ ಹೋಗೋಣ ಲಾಸ್ಟ್. ನಾನು ಬರಲ್ಲ. ನಾನು ಯಾಕಂದರೆ ಅದೇ ಕಂಠೀರವ ಸ್ಟೇಡಿಯಮಲ್ಲಿ ಎಲ್ಲಿ ಅವ್ರದ್ದು ಅಂತಿಮ ದರ್ಶನ ಆಯಿತು, ಅಲ್ಲೇ ನಾನು ಅವ್ರ ಫಸ್ಟ್ ಇಂಟರ್ವ್ಯೂ ಮಾಡಿದ್ದೆ. ನಾನು ಅವ್ರ ಫಸ್ಟ್ ನೋಡಿದ್ದೆ ಅಲ್ಲೇ. ಸೊ ನಾನು ಅವ್ರನ್ನ ನಗುಮುಖದಲ್ಲಿ ನೋಡಿದ್ದೀನಿ. ನನಗೆ ಅದೇ ಕಂಠೀರವ ಸ್ಟೇಡಿಯಮಲ್ಲಿ ನನಗೆ ಅವ್ರ ಕೊನೆದೇನು ನೋಡೋಕ್ಕೆ ಇಷ್ಟ ಅಂತ ನಾನು ಹೋಗಲಿಲ್ಲ. ಸೊ ನನ್ನ ಮೆಮೊರಿ ಫಸ್ಟ್ ಗ್ಲಿಮ್ಸ್ ಅವ್ರನ್ನ ನೋಡಿದ್ದು ಕಂಠೀರವ ಸ್ಟೇಡಿಯಮಲ್ಲಿ, ಕೊನೆಯದಾಗಿ ನಾನು ರ್ಯಾಪಪ್ ಮಾಡಿದ್ದು ಅಲ್ಲೇ. ಎಷ್ಟೊಂದ್ಸಲ ರ್ಯಾಪಪ್ ಮಾಡ್ಬೇಕಾದ್ರೆ ನಾನು ಟಿಶ್ಯೂ ಇಟ್ಕೊಂಡೇ ಮಾಡಿದ್ದೀನಿ. ಬಟ್ ಆ ಹುಡುಗ ಅಳಬಾರ್ದು ಅಥವಾ ತೋರಿಸ್ಕೋಬಾರ್ದು ಅಂತ ನಾನು ಇದು ಮಾಡಿ. ಬಟ್ ಒನ್ ಆಫ್ ಮೈ ಯಾರಿಗೂ ಬೇಡದಿರೋ ಪರಿಸ್ಥಿತಿ ಅದು. ಅಪ್ಪು ಸರ್ ಇದನ್ನ ಅರಿಸ್ಕೊಳ್ಳೋದೇ ಬೇರೆ, ನೀವು ಮಾತಾಡ್ಬೇಕಲ್ಲ, ಅದು ಸಮಸ್ಯೆ. ಈಗ ಆಗಿದೆ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕೂರೋದು ಬೇರೆ, ನೀವು ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಶಿವಣ್ಣ ಬಂದರು, ಚಿರಂಜೀವಿ ಅವ್ರು ಬಂದರು, ರಜನಿ ಸರ್ ಬಂದರು, ಇದಾಗ್ತಿದೆ. ಮತ್ತು ಅಪ್ಪು ಸರ್ ಮಧ್ಯದಲ್ಲಿ ಬರೀ ಅವ್ರಿವ್ರು ಬಂದರು ಅಂತ ಹೇಳಬೇಕಲ್ಲ, ಅಪ್ಪು ಸರ್ ಸಾಧನೆ ಬಗ್ಗೆ ಹೇಳಬೇಕು. ಸೊ ಇಟ್ಸ್ ಅನ್ಬಿಲೀವಬಲ್, ಅಂದರೆ ಶಾಕಿಂಗ್. ಈ ಇನ್ಸಿಡೆಂಟ್ ಆದಾಗ ಆ್ಯಕ್ಚುಲಿ ನಾನು ಯಾರ್ದೋ ಒಂದು ಸ್ಟೇಟಸ್ ನೋಡಿದೆ, ವಾಟ್ಸಪ್ ಸ್ಟೇಟಸ್ಸು. ನಾನು ಫಸ್ಟ್ ವಾಟ್ಸಪ್ ಸ್ಟೇಟಸ್ ನೋಡಿ ನನಗೂ ಚಾನ್ಸೇ ಇಲ್ಲ ಅಂತ ನಾನು ಟಿವಿ ಆನ್ ಮಾಡಿದೆ, ಹೌದಾ ಇಲ್ವಾ ಕನ್ಫರ್ಮ್ ಮಾಡೋಣ ಅಂತ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ವಾಟ್ಸಪ್ಪಲ್ಲಿ ನೋಡಿ, ಟಿವಿಲಿ ಇನ್ನೂ ಬರಲಿಲ್ಲ. ಯೂಶಲಿ ಎಲ್ಲಕ್ಕಿಂತ ಮುಂಚೆ ಟಿವಿಲಿ ಏರಾಗುತ್ತೆ ಈ ಥರ ನಡೆದಿದೆ ಅಂತ. ಟಿವಿಯಲ್ಲಿ ಎಲ್ಲೂ ಕೂಡ ಆ ನ್ಯೂಸ್ ಯಾರೂ ಹೇಳ್ತಾ ಇಲ್ಲ. ಇನ್ನೂ ಅಪ್ಪು ಸರ್ ಸೀರಿಯಸ್ ಆಗಿದ್ದಾರೆ, ಹಾಗೆ ಇದೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ದ ವೆರಿ ಫಸ್ಟ್ ಟೈಮ್ ಅಂದರೆ ನೀವು ಕನ್ಫರ್ಮ್ ಮಾಡೋಣ ಅಂತ ನಿಮಗೂ ಸೋರ್ಸ್ ಇಲ್ಲ. ಆಸ್ ಎ ಕಾಮನ್ ಮ್ಯಾನ್ ಇಲ್ಲಿ ಸ್ಟೇಟಸ್ ಹಾಕ್ತಾ ಇದ್ದಾರೆ. ಅವನ್ ತುಂಬಾ ಒಂದು ಗೊಂದಲದ ಸಿಚುವೇಶನ್. ಐ ಥಿಂಕ್ ನಾವು ನೋಡಿದ್ದು ಈ ಟೈಮಲ್ಲಿ ಪ್ರಾಬ್ಲಿ ನಿಮ್ಗೆ ಬಹಳ ಕಷ್ಟವಾಗಿರುವಂತ ಒಂದು ನ್ಯೂಸ್ ಅಂದ್ರೆ. ಎಕ್ಸಾಕ್ಟ್ಲಿ, ತುಂಬಾ ಕಷ್ಟ ಆಗಿದ್ದು. ಯಾಕಂದ್ರೆ ನಾನೊಬ್ಬ ನಾರ್ಮಲ್ ಅವ್ರನ್ನ ದೂರದಿಂದ ನೋಡ್ದವ,
ಕೂತು ಅವ್ರ ಜೊತೆನೆ ಮಾತಾಡೋದವನು. ಸೊ ನನಗೆ ಅದು ತುಂಬ ಇದಾಯ್ತು. ಅದು ಆ ಏಜು ಮತ್ತು ತುಂಬ ಕನಸುಗಳಿತ್ತು ಅವ್ರಿಗೆ. ಸೊ ಅವ್ರಿಗೆ ಈಗಿನ ಸಿಚುವೇಶನ್ ಅಪ್ಪು ಸರ್ ಇರಬೇಕಾಗಿತ್ತು ಅಂತ ನನಗೆ. ಹೌದು, and ಕನ್ನಡ ಸಿನಿಮಾ ಬರ್ತಾ ಇರೋ ರೀತಿ ನೋಡಿದ್ರೆ ಬಹಳ ಖುಷಿ ಪಡ್ತಾ ಇದ್ರು. ಸಿನಿಮಾ ಲವರ್ ಅಲ್ವಾ, ಎಲ್ಲಾ ಭಾಷೆ ಸಿನಿಮಾ ಸೀರೀಸ್ ತಂದು ನೋಡ್ತಾ ಇದ್ರು. ಮತ್ತು ನಾನು ಅಪ್ಪು ಸರ್ ಡಿಮೈಸ್ ಆದ್ಮೇಲಿಂದ ನಾನು ಅಳವಡಿಸ್ಕೊಂಡಿರೋದೇನಂತಂದ್ರೆ, ನಾನು ಮುಕ್ತ ಕಂಠವಾಗಿ ಇವಾಗ ಹೋಗ್ಲಿಕ್ಕೆ ನನ್ನ ಮುಂದಾಗಿದ್ದೀನಿ. ಎನಿ ಕಾಂಟೆಂಟ್ ಕ್ರಿಯೇಟರ್ ಈಗ ನಾನು ನೋಡ್ತೀನಿ, ಯಾರು ಹುಡುಗರು ಪಾಪ ನಾನು DM ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀರಾ, ಕೀಪ್ ಡೂಯಿಂಗ್ ಅಂತ. ಇದು ನಾನು ಅಪ್ಪು ಸರ್ ಇಂದ ಕಲ್ತಿದ್ದೆ. ಅವ್ರು 46ಗೆ ಅವರೊಂದು ಜರ್ನಿ ಅಂತ್ಯ ಆಗಿದೆ. ಏನಿದೆ ಲೈಫಲ್ಲಿ, ನಾನು ಪಾಸಿಟಿವಿಟಿ ಇರಲೇಬೇಕು. ಹಿಂದೆ ಎಲ್ಲ ನಾನು ಯೋಚನೆ ಮಾಡ್ತಿದ್ದೆ, ನೋಡ್ತಿದ್ದೆ, ಬಟ್ ಇವಾಗ ನಾನು ಓಪನ್ ಹಾರ್ಟೆಡ್ಲಿ ಐ ಪ್ರೈಸ್ ನೀವು ಚೆನ್ನಾಗಿ ಮಾಡ್ತಿದ್ರೆ ಚೆನ್ನಾಗಿ ಮಾಡ್ತಿದ್ದೀರಾ. ಸೊ ಅದು ನಾನು ಅಪ್ಪು ಸರಿಂದ ನಾನು ಕಲ್ತಿದ್ದು. ಮತ್ತು ಇನ್ನೊಂದು ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು. ನಂಗೆ ಗಂಧದ ಗುಡಿ ನೋಡಬೇಕಾದ್ರೆ ನನ್ಗನ್ಸಿದ್ದು ಸುತ್ತಬೇಕು, ನಾವು ಕೆಲಸ ಅಂತಲೇ ಇರಬಾರ್ದು, ನೋಡ್ಬೇಕು ಕರ್ನಾಟಕ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಬೇಕು ಅನ್ನೋದು ನನಗೆ ಅನಿಸಿದ್ದು ಗಂಧದ ಗುಡಿ ನೋಡಿದಾಗ. ಸೊ ತುಂಬ ಲೈಫ್ ಚೇಂಜ್ ಮಾಡಿದೆ. ಆ್ಯಂಡ್ ನನಗೆ BBMPಯಿಂದ ಒಂದು ಪ್ರಶಸ್ತಿ ಬರುತ್ತೆ, ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ನನಗೆ ಬರುತ್ತೆ 2024-3 ಎಂಟಲ್ಲಿ ಅನಿಸುತ್ತೆ. ಸೊ ನನಗೆ ಅದೊಂದು ಇದು ಓಕೆ ಅಪ್ಪು ಸರ್ ಕಡೆಯಿಂದ